ನಂತರ ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ದೇಶದ ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಪ್ರಾಣತ್ಯಾಗವನ್ನು ಮಾಡಿ ಇವತ್ತು ನಮಗೆಲ್ಲ ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಿ ಆ ಸಂದರ್ಭದಲ್ಲಿ ಇಂಥ ನಾಯಕರು ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಿ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಹೆಸರು ಶಾಶ್ವತವಾಗಿ ಇರಲಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾದಂತಹ ಕ್ಷೇತ್ರವನ್ನ ಇವತ್ತು ಈಗಾಗಲೇ ಜನರಿಗೆ ಅಲ್ಲಿ ಭೇಟಿ ಕೊಟ್ಟು ಇತಿಹಾಸ, ಅವರ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಈಗಾಗಲೇ ಪ್ರಾರಂಭವನ್ನ ನಾವು ಬೆಂಗಳೂರು ನಗರದ ಕೇಂದ್ರ ಭಾಗದಲ್ಲಿ ಈ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖಂಡರಾದಂತ ನಮ್ಮ ಹಿಂದೆ ಈ ಜಾಗವನ್ನ ಇಂಥ ಒಂದು ಪವಿತ್ರವಾದಂತ ಭೂಮಿಯನ್ನು ಈ ಒಂದು ದೇಶದ ಭಕ್ತಿ, ದೇಶಕ್ಕೆ ತ್ಯಾಗದ ನಾಯಕರನ್ನ ಹಿಂದೆ ಈ ವೃತ್ತಕ್ಕೆ ಹೆಸರಿಡಬೇಕು ಅಂತ ಹೇಳಿ ಏನು ನಮ್ಮ ಅನೇಕ ರೇವಣ್ಣವರು, ಹುಚ್ಚಪ್ಪನವರು, ಅನೇಕ ಸ್ನೇಹಿತರು ಸೇರಿ ಹೆಜ್ಜೆ ಹಾಕಿದ್ರು, ಮುನ್ನಾಲೋಚನೆಯನ್ನ ಪ್ರಸ್ತಾವನೆ ಮಾಡಿದ್ರು. ಅದಕ್ಕೂ ಕೂಡ ಒಪ್ಪುದನ್ನ ನಾವ್ಯಾರು ಕೂಡ ಬರಗಿಟ್ಟು ರೈಲ್ವೆ ನಿಲ್ದಾಣ, ಮೇಲ್ಸೇತುವೆ ಎಲ್ಲ ಕೂಡ ಈ ಒಂದು ಎಲ್ಲರಿಗೂ ಸ್ವರ್ಗ ಸಿಗ್ತದೆ. ಆದ್ರೆ ಇಂಥ ಶೌರ್ಯದ ಸ್ವರ್ಗ ಇದೆಯಲ್ಲ ಈ ದೇಶದ ನಮ್ಮೆಲ್ಲ ಯುವಕರಿಗೆ ಬಹಳ ಪ್ರಮುಖವಾದಂತದ್ದು. ಶಿಕ್ಷಣ ಕೂಡ ನಮ್ಮ ಹಕ್ಕುಗಳನ್ನ ಅವರು ಆವತ್ತಿನ ಕಾಲದಲ್ಲೇ ಪ್ರತಿಪಾದನೆಯನ್ನ ಮಾಡಿದ್ದನ್ನ ನಾವೆಲ್ಲ ಸ್ಮರಿಸಬೇಕು. ದೇಶವನ್ನ ರಾಯಣ್ಣವರ ಹುಟ್ಟಿದ ದಿನ, ಸತ್ತ ದಿನ ಇವೆರಡು ಕೂಡ ಈ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯದಲ್ಲಿ ಮತ್ತು ಗಣರಾಜ್ಯ ಇವೆರಡು ಕೂಡ ಒಂದು ಕಾಕತಾಳಿ ಅಂತೆ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ತಾ ಇದ್ದೇವೆ. ಅವರ ಹೆಜ್ಜೆ ಗುರುತುಗಳು ಯುವಕರ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಮೈಗೂಡಿಸ್ಕೊಳ್ಳಿ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯದ ಎಲ್ಲರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ರಾಜ್ಯದ ಎಲ್ಲ ಜನತೆಗೆ 70ನೇ ವರ್ಷದ ಸ್ವಾತಂತ್ರ್ಯದ ಶುಭ ಸಂದರ್ಭದಲ್ಲಿ, ಸಂಗೊಳ್ಳಿ ರಾಯನ ಜನ್ಮದಿನ ಸಂದರ್ಭದಲ್ಲಿ ಶುಭ ಕಾಮನೆ. ಚಾಮರಾಜನಗರದಲ್ಲಿ ವಾಸ್ತವಾಂಶ ತಿಳಿತದೆ ವಿಚಾರಗಳನ್ನೆಲ್ಲ ನಾವು ತೋರಿಸ್ತಿಲ್ಲ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಇವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಒಬ್ಬರನ್ನ ಸಾಗಣೆ ಮಾಡಂತ ಸಂದರ್ಭದಲ್ಲಿ ಸಾವು ಒಪ್ಪಿದೆ. ವ್ಯಕ್ತಿಗಳನ್ನೆಲ್ಲ ವಶಕ್ಕೆ ಇಟ್ಕೊಂಡಿದ್ದಾರೆ. ಆ ಏನು ಒಂದು ಶಿಷ್ಯ ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಬೇರೆ ಮಾಡುವ ನಂತರ ವ್ಯಕ್ತಿದ ವಿಚಾರ ರಾಜ್ಯದ ಜನತೆ ಗಮನವನ್ನು